ಅತ್ತ ಸಿಡಬ್ಲ್ಯೂಆರ್ಸಿ ಶಾಕ್. ಇತ್ತ ಕಬಿನಿಗೆ ಒಳಹರಿವು ತಗ್ಗಿದೆ. ಕೇರಳದ ವಯನಾಡ್ನಲ್ಲಿ ಮಳೆ ಪ್ರಮಾಣ ಇಳಿದಿರೋದ್ರಿಂದ ಕಬಿನಿಯ ಒಳಹರಿವು ಇನ್ನರ್ ಫ್ಲೋ ರೆಡ್ಯೂಸ್ ಆಗಿದೆ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದೆ. ಕಬಿನಿ ಜಲಾಶಯಕ್ಕೆ 9660 ಕ್ಯೂಸೆಕ್ ಒಳಹರಿವಿದೆ. ಜಲಾಶಯದಿಂದ 11583 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ತಮಿಳುನಾಡಿಗೆ ಹೋಗ್ತಾ ಇರೋದು 11583 ಕ್ಯೂಸೆಕ್ ನೀರು. ಮತ್ತೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಪ್ರತಿ ಸಲ ತಮಿಳುನಾಡಿಗೆ ನೀರು ಬಿಡಿ, ಕರ್ನಾಟಕದಲ್ಲಿ ಇರೋರು ಏನು ಹಂಗೆ ವಿಷ ತಗೊಂಡು ಸಾಯ್ಬೇಕಾ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀರು ಕುಡಿಬಾರ್ದ ಇಲ್ಲಿನ ಜನ? ಅವರು ಬೆಳೆ ಕೇಳ್ತಾ ಇದ್ದಾರೆ, ನಾವಿಲ್ಲಿ ಕುಡಿಯೋ ನೀರಿಗೆ ಕೇಳ್ತಾ ಇದ್ದೀವಿ. ಕಬಿನಿ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದೆ, ಆದರೂ ಕೂಡ 11583 ಕ್ಯೂಸೆಕ್ ನೀರು ಬಿಟ್ಟಿದ್ದೀವಿ. ನಮ್ಮ ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ವಯನಾಡ್ನಲ್ಲಿ ಮಳೆ ಪ್ರಮಾಣ ತಗ್ಗಿರೋದ್ರಿಂದ ಕಬಿನಿಯ ಒಳಹರಿವು ಕೂಡ ಕಡಿಮೆ ಆಗಿದೆ. ಅದಾದರೂ ತಮಿಳುನಾಡಿಗೆ ಸುಮಾರು ಕಬಿನಿಯಿಂದ 11583 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಪ್ರೇಮ್, ಮತ್ತೊಮ್ಮೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಶಿಫಾರಸ್ ಸಿಗ್ತಾ ಇದೆ ಕರ್ನಾಟಕಕ್ಕೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪ್ರೇಮ್? ಏನು ಈಗಾಗಲೇ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಸಾಕಷ್ಟು ಕೆಲವು ದಿನಗಳಿಂದಲೂ ಕೂಡ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗಿತ್ತು. ಈಗ ಮತ್ತೆ ದಿನಕ್ಕೆ 12,000 ನೀರನ್ನು ಬಿಡಬೇಕು ಅಂತೇಳಿ ಒಂದು ಶಿಫಾರಸು ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ಕಾವೇರಿ ಕಿಚ್ಚು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಅಂದರೆ ಕೇರಳ, ತಮಿಳುನಾಡು, ವಯನಾಡು ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ತುಂಬಿತ್ತು. ಹಂಗಾಗಿ ಈಗಾಗಲೇ 7.5 TMC ನೀರನ್ನು ಕೂಡ ತಮಿಳುನಾಡಿಗೆ ಬಿಟ್ಟಿರುವಂಥದ್ದು. ಈಗ ಮಳೆ ಸ್ವಲ್ಪ ತಗ್ಗಿರುವಂಥ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಈಗ 11,500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಆದರೂ ಕೂಡ ಈಗಾಗಲೇ ತಮಿಳುನಾಡಿಗೆ ಬೇಕಾದಷ್ಟಂಥ ನೀರನ್ನು ಬಿಟ್ಟಿರುವಂಥದ್ದು. ಈಗಾಗಲೇ ತಮಿಳುನಾಡಿನಲ್ಲಿ, ಕೇರಳ ಮತ್ತು ವಯನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ. ಈಗ ಮತ್ತೆನ್ನೇ ನೀರು ಬಿಡಬೇಕು ಅಂತ ಹೇಳಿದ್ರೆ ಮಳೆಯ ನೀರಿನ ಕೊರತೆಯಿಂದ ಸಾಕಷ್ಟು ರಾಜ್ಯದ ರೈತರು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಮತ್ತೆ ನೀರು ಬಿಡಬೇಕು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ರೈತರಿಗೆ ಒಂದು ಆಘಾತ ಅಂತಾನೆ ಹೇಳ್ಬೋದು. ಏನು KRSಗೆ ಒಳಬರುವಂತ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. KRSನ ನೀರನ್ನು ಬಿಟ್ಟರೆ ತಮಿಳುನಾಡಿಗೆ ನೀರು ಹೆಚ್ಚಾಗುತ್ತೆ. ಮತ್ತೆ ಕಬಿನಿಯಿಂದಲೂ ಕೂಡ ನೀರನ್ನು ಬಿಡ್ತಾ ಇರುವಂಥದ್ದು. ಮಡಿಕೇರಿ ಅಂದರೆ ಕೊಡಗು ಭಾಗದಲ್ಲಿ ಕೂಡ ಮಳೆಯ ಪ್ರದೇಶಗಳಲ್ಲಿ ಮಳೆಯೂ ಕೂಡ ಕಡಿಮೆ ಆಗಿದೆ. ಆರಂಗಿ ಜಲಾಶಯನ ಪ್ರದೇಶಕ್ಕೂ ಕೂಡ ನೀರು ಕಡಿಮೆ ಆಗಿದೆ. ಹಂಗಾಗಿ KRSಗೆ ನೀರು ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಬಿನಿನ ಜಲಾಶಯನ ಆಶ್ರಯವನ್ನು ಪಡೆದಿರುವಂಥ ರೈತರಾಗಿರ್ಬೋದು, KRSನ ಒಂದು ಆಶ್ರಯ ಪಡೆದಿರುವಂಥ ರೈತರಾಗಿರ್ಬೋದು, ಮತ್ತು ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ತಮಿಳುನಾಡಿಗೆ ಇರುವಂಥ ನೀರನ್ನು ಅಕಸ್ಮಾತ್ ಬಿಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ಮಳೆಯೂ ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯಗಳಲ್ಲಿ ನೀರು ಸಂಪೂರ್ಣವಾಗಿ ಬರಿದಾಗುತ್ತೆ. ಹಾಗಾಗಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗುತ್ತೆ, ಮತ್ತು ಕೃಷಿ ಭೂಮಿಗೂ ಕೂಡ ಸಮಸ್ಯೆ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದಕ್ಕೆ ತಮಿಳುನಾಡಿಗೆ ನೀರು ಬಿಟ್ಟಿರುವಂಥ ಒಂದು ಶಿಫಾರಸು ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಎಲ್ಲ ಒಂದು ಕಡೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ತಾ ಇರಬಹುದಂಥದ್ದು. ಸಿಂಧೂರ.